ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಬೆಟ್ಕೆರಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ನಾನು ಮೊದಲ ಪೂರಿ ಹಿಟ್ಟನ್ನ ಕಲಿಸ್ಕೊಂಡು ಇಡತ್ತೀನಿ. ಇಲ್ಲಿ ನಾನು ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, ಅರ್ಧ ಕಪ್ ಸಣ್ಣ ರವೆ ತೊಗೊಂಡಿನಿ, ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಪೂರ್ತಿಯಾಗಿ ಚೆಂದಾಗಿ ಕಲಿಸ್ಕೊಂಡು ಸ್ವಲ್ಪ ಮೆತ್ತಗೆ ಕಲಿಸ್ಕೊರಿ. ಮೆತ್ತಗಂದ್ರೆ ರವೆ ಹಾಕಿರ್ತೇವಲ್ಲ, ಆಮೇಲೆ ನೆನೆದ ಬಳಕ ಹದವಾಗಿ ಬರ್ತದೆ. ಇವಾಗ ನೋಡಿರಿ ಪೂರ್ತಿಯಾಗಿ ಕಲಿಸ್ಕೊಂಡಿನಿ. ಇವಾಗ ಇದನ್ನು ಒಂದು ಸ್ವಲ್ಪ ಚೆಂದಾಗಿ ಮಿದ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯಾಕೆ ಇಡ್ತೀನಿ. ಇವಾಗ ನೆನೆಯಾಕೆ ಇಟ್ಬಳಕ ಇವಾಗ ನಾವು ಬೆಟ್ಕೆರಿ ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬರೀ. ಬೆಟ್ಕೆರಿ ಚಟ್ನಿ ಮಾಡೋಕೆ ನಾನು ಇಲ್ಲಿ ಸ್ವಲ್ಪ ಪುಟಾಣಿ ತೊಗೊಂಡು ಮಿಕ್ಸಿ ಹಾಕ್ಕೊಂಡಿನಿ. ಇವಾಗ ಇಲ್ಲಿ ಮಜ್ಜಿಗೆ ತೊಗೊಂಡಿನಿ. ಈ ಮಜ್ಜಿಗೆ ಒಳಗೆ ಪುಟಾಣಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಗಂಟು ಇಲ್ಲಾರ್ದಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟೇನು ಉಳಿಲಾರಂಗೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೈಡಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಚಿರಬೇಕು. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ನೋಡಿ ನಿಮ್ಗೆ ಖಾರ ತಕ್ಕಷ್ಟು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಪೂರ್ತಿ ಚೆಂದಾಗೆ ಹುರಿಬೇಕಿದು. ಮೆಣಸಿನ್ಕಾಯ್ದೆಲ್ಲ ವಾಸ ಹೋಗಬೇಕು. ಇವಾಗ ಮಾಡ್ಕೊಂಡಿರೋಂಥ ಬ್ಯಾಟ್ರಿ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಚೆಂದಾಗೆ ಪೂರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಬೆಟ್ಕೆರಿ ಚಟ್ನಿ ರೆಡಿ ಆಯಿತು. ಇವಾಗ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಆಲೂಗಡ್ಡೆ ಪಲ್ಯ ಮಾಡೋಕೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳಕತ್ತೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆಂದಾಗಿ ಹುರಿಬೇಕು. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಖಾರ ತಕ್ಕಂಗೆ ನೋಡಿ ಹಾಕೋರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳಕತ್ತೀನಿ. ಉದ್ದಗೆ ಹೆಚ್ಚಿರೋಂಥ ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಫ್ರೈ ಆಗೋವರೆಗೂ ಹುರ್ಕೊಳಕತ್ತೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಇದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ನೋಡಿರಿ ಎಷ್ಟು ಚಂದ ಕಲರೆಲ್ಲ ಎಷ್ಟು ಬಾರಿ ಬಂದಿತ್ತಲ್ಲ. ನೋಡಿರಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ಪೂರಿ ಮಾಡ್ಕೊಳ್ಳೋಣ ಬರ್ರಿ. ಇವಾಗ ನೋಡಿರಿ ಹಿಟ್ಟೆಲ್ಲ ನೆಂದದ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಮಿತ್ಕೊಳಕತ್ತೀನಿ. ನೋಡಿರಿ ಹಿಟ್ಟು ಎಷ್ಟು ಒಂದು ಸ್ವಲ್ಪ ತೆಳುವಾಗಿ ನಾದ್ಕೊಂಡಿದ್ದೀವಲ್ಲ. ಇವಾಗ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದದ. ರವೆ ಇರ್ತದಲ್ಲ ಬಿಕ್ಕೋತದ. ಇವಾಗ ಉಳ್ಳಿ ಮಾಡಿಕೊಂಡು ಇಟ್ಕೊಳಕತ್ತೀನಿ. ಉಳ್ಳಿ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಉಳ್ಳಿ ಮಾಡಿಕೊಂಡು ಇಟ್ಕೊಂಡಿನ. ಇವಾಗ ಲಟ್ಟಿಸ್ಕೊಳಕತ್ತೀನಿ. ನಾನು ಸೈಡಿಗೆ ಎಣ್ಣೆನೂ ಕಾಯಕ್ಕೆ ಇಟ್ಟೀನಿ. ಇವಾಗ ನಾನು ಲಟ್ಟಿಸ್ಕೊಳಕತ್ತೀನಿ. ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳಕತ್ತೀನಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಜಾಸ್ತಿ ಚೆಂದಾಗಿ ಉಬ್ಬು ಬರ್ತಾವೆ. ಆಮೇಲೆ ನೋಡಿರಿ ಈಗ ಪೂರ್ತಿಯಾಗಿ ಲಟ್ಟಿಸ್ಕೊಂಡಿನೆಲ್ಲ. ಎಣ್ಣೆನ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ, ಲೋ ಫ್ಲೇಮ್ದಲ್ಲಿ ಇಡಬೇಡ್ರಿ. ಯಾಕಂದ್ರೆ ಉಬ್ಬಲ್ಲ. ಜಾಸ್ತಿ ಚೆಂದಾಗಿ ಉಬ್ಬಿ ಬರಬೇಕಂದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು. ಜಾಸ್ತಿ ಎಣ್ಣೆ ಕಾದ ಬಳಕೆ ಎಲ್ಲಿನ ಪುರಿನ ಕರಿಬೇಕು. ಇವಾಗ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದದಲ್ಲ. ಇವಾಗ ಎರಡು ಸೈಡ ಪೂರ್ತಿಯಾಗಿ ಕರ್ಕೊಳಕತ್ತೀನಿ. ನಾ ಪೂರ್ತಿಯಾಗಿ ಕರ್ಕೊಂಡು ಬಳಕ ನೋಡಿರಿ ಪುರಿ ಜೊತೆ ಬೆಟ್ಗೆರಿ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್ ಆಗ್ತದ. ನೀವು ಹೆಂಗಾಗ್ಯದ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ನೋಡಿರಿ ಪೂರ್ತಿಯಾಗಿ ಎಲ್ಲ ಬೇಯ್ದದ. ಎಷ್ಟು ಚಂದ ಉಬ್ಬಿ ಬಂದದಲ್ಲ. ಎಲ್ಲನೂ ಇದೇ ರೀತಿ ಮಾಡ್ಕೊಂಡಿನಿ. ಇವಾಗ ಪುರಿ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಬೆಟ್ಗೆರಿ ಚಟ್ನಿ ತಿನ್ನೋಕೆ ರೆಡಿ ಆಗೈತಿ. ಹೆಂಗಾಗ್ಯದಂತ ನೀವು ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ರಿ. ನೋಡಿರಿ ಪೂರ್ತಿ ಎಷ್ಟು ಚೆಂದಾಗಿ ಉಬ್ಬಿ ಬಂದಾವಲ್ಲ. ಬೆಟ್ಗೆರಿ ಚಟ್ನಿ ಕಲರ್ ನೋಡಿರಿ ಎಷ್ಟು ಚಂದ ಕಾಣ್ತದೆ. ಇವಾಗ ನಿಮಗೊಂದು ಮುರಿದ್ನ ತೋರಿಸ್ತೀನಿ ನೋಡಿರಿ. ಇದು ಪುರಿ ಎಷ್ಟು ಸಾಫ್ಟಾಗಿ ಬಂದದ ನೋಡಿರಿ. ಬೆಟ್ಗೆರಿ ಚಟ್ನಿ ಎಷ್ಟು ಚಂದ ಕಾಣತ್ತದಲ್ಲ. ನೀವು ಟ್ರೈ ಮಾಡಿರಿ. ಹೆಂಗಾಗ್ಯದಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.